ಇಲ್ಲ, ನನಗೆ ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಅಂದ್ರೆ ಈಗ ನಾನು ಮಾಡೋ ಪಾತ್ರಗಳಿಗಿಂತ ಅಥವಾ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು ಬೇರೆ ತರದ್ದು ಸಿನಿಮಾ ಮಾಡಿದಾಗ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದು ಆ ಕ್ಯೂರಿಯಾಸಿಟಿ ಇತ್ತು. ಹೆಂಗ್ ತಗೋತಾರೆ ಅಂತ. ಅಂದ್ರೆ ಮಿಡಲ್ ಕ್ಲಾಸ್ ಸಿನಿಮಾನೇ, ತುಂಬಾ ಹತ್ರ ಆಗೋ ಸಿನಿಮಾನೇ, ಬಟ್ ಸ್ಟಿಲ್ ಒಂದು ಹೊಸ ಕತೆ, ಹೊಸ ತರದ ಫಾರ್ಮ್ಯಾಟು, ಹೊಸ ಅಪ್ರೋಚು ಹೆಂಗ್ ರಿಸೀವ್ ಮಾಡ್ತಾರೆ ಅಂತ. ಬಟ್ ನನ್ಗೆ ಮೊನ್ನೆ ಪ್ರೀಮಿಯರ್, ಬ್ಯಾಂಗ್ಳೂರ್ ಪ್ರೀಮಿಯರ್ ಇರಲಿ ಅಥವಾ ನೆನ್ನೆ ಮೈಸೂರಲ್ಲಿ ಇರಲಿ ಅಥವಾ ಇವತ್ತಿರಲಿ, ನಾನು ಪ್ರತಿ ಕಡೆ ಹೋಗಿ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಹೋಗಿ ನನ್ನ ಪಾಡಿ ನಾನು ಸಪ್ರೇಟ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸಖತ್ತಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅದು ಬಹಳ ಖುಷಿ ನಮ್ಗೆ. ಅಂದ್ರೆ ಒಂದು ಹೊಸ ತರದ ನಿರೂಪಣೆಯನ್ನು ಅವರು ರಿಸೀವ್ ಮಾಡ್ಕೊಂಡಿದಾರಲ್ಲ ಅಂತ. ಅಂಡ್ ಈ ಸಿನಿಮಾ ಕೂಡ ಇಷ್ಟು ಚೆನ್ನಾಗಿ ಬೆಳಗ್ಗೆನೆ ಅವರು ಬಂದಿದಾರಲ್ಲ ಅನ್ನೋದು ತುಂಬಾ ಖುಷಿ ನನಗೆ. ಅಂಡ್ ಇವಾಗ ಇನ್ನೊಂದಿಷ್ಟು ನೋಡಿದೆ, ಹೆಣ್ಮಕ್ಳು ಫ್ಯಾಮಿಲೀಸ್ ಬಂದಿದ್ದಾರೆ, ಅದು ಇನ್ನೂ ತುಂಬಾ ಖುಷಿ. ನಾನು ಎಲ್ರಿಗೂ ಹೇಳೋದು, ಕುಟುಂಬ ಸಮೇತರಾಗಿ ಬನ್ನಿ ಈ ಸಿನಿಮಾಗೆ. ನಿಮ್ಮ ಫ್ಯಾಮಿಲಿಗೆ ನೀವು ಸಿನಿಮಾ ತೋರಿಸಿ, ನಿಮ್ಮ ತಂದೆ ತಾಯಿಗೆ ಸಿನಿಮಾ ತೋರಿಸಿ. ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಸಿನಿಮಾ. ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಅದು ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಸುಮ್ಮನಿದ್ವಿ. ಏಕೆಂದ್ರೆ ಆ ಥರದೊಬ್ರು ಕಲಾವಿದ್ರು, ಆ ಥರದೊಬ್ರು ಸ್ಟಾರು ಇದನ್ನ ಮಾಡೋ ಅವಶ್ಯಕತೆನೇ ಇಲ್ಲ ಆಕ್ಚುಲಿ. ಬಟ್ ಅವರು ಒಂದು ಕಥೆನ ಇಷ್ಟಪಟ್ಟು ನಮ್ಮೇಲಿನ ಪ್ರೀತಿಗೆ, ಇಲ್ಲ ನಾನು ಅದನ್ನ ಮಾಡ್ತೀನಿ, ನನ್ನ ಸೀನ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಕೋಟಿ ಯಾಕಂಗೆ ಬಿಹೇವ್ ಮಾಡ್ತಾನೆ, ಯಾಕಂಗೆ ಇದಾನೆ ಅವನು ಅನ್ನೋದಕ್ಕೆ ಮೇಜರ್ ಸೋಲೆ ವಿಜಯ್ ಸರ್ ಮಾಡಿರುವಂತ ದೃಶ್ಯ. ಅದನ್ನ ಬಂದು ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟು ಹೋದ್ರು. ಅಂಡ್ ಥಿಯೇಟರ್ ಅದಕ್ಕೆ ಸಿಕ್ಕಿರೋ ರಿಯಾಕ್ಷನ್ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಒಂದು ಸರ್ಪ್ರೈಸ್ ಫ್ಯಾಕ್ಟರ್ ವರ್ಕ್ ಆದಾಗ ಒಂದು ಹೇಳೋ ಕೂಗಿದಲ್ಲ ಥಿಯೇಟರ್ ಅಲ್ಲಿ, ಅದು ಬಹಳ ಖುಷಿ ಕೊಡುತ್ತೆ. ವೆರಿ ಗುಡ್, ತುಂಬಾ ಒಳ್ಳೆ ಕಲಾವಿದರು ಅವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಸಿನಿಮಾ ಆದ್ರೂ ಒಳ್ಳೆ ರಿಯಾಕ್ಷನ್ ಸಿಗ್ತಾ ಇದೆ. ನೆನ್ನೆ ಮೈಸೂರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು. ಅವ್ರ ಜೊತೆ ಇರೋ ದೃಶ್ಯಗಳಿಗೂ ಸಿನಿಮಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಅದೇ ಖುಷಿ. ಈಗ ಜನ ಆಚೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಹೇಳಿದ್ರು ಒಂದೇ ಮಾತು, ನಮ್ಮ ಸ್ಟೋರಿ ಮಾಡಿದ್ದಾರೆ, ಮಿಡಲ್ ಕ್ಲಾಸ್ ನೋವು ತೋರಿಸಿದ್ದಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅದೇ ಕಾರಣಕ್ಕೆ ಹೇಳಿದೆ ನಾನು, ಒಂದು ಫ್ಯಾಮಿಲಿಯನ್ನ ಕರ್ಕೊಂಬನ್ನಿ ಅಂತ. ನಿಮ್ಗೆ ನಿಮ್ಮ ಅಂದ್ರೆ ಯೂಶಲಿ ನಾವು ಎಲ್ಲರೂ ಸಿನಿಮಾಗೆ ಹೋಗ್ತಾನೆ ಇರ್ತೀವಲ್ವಾ, ತಂದೆ ತಾಯಿ ಎಲ್ಲರೂ ಅವ್ರನ್ನ ಕರ್ಕೊಂಡು ನಾವು ಎಲ್ಲ ಸಿನಿಮಾಗಳಿಗೂ ಹೋಗಲ್ಲ. ಸೊ ಇದು ನೀವು ಅವ್ರನ್ನ ಕರ್ಕೊಂಡ್ಬಂದು ತೋರಿಸೋಂಥ ಸಿನಿಮಾ. ಸೊ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ, ಮಕ್ಳ ಜೊತೆ, ಎಲ್ಲರ ಜೊತೆ ಬಂದ್ಬಿಟ್ಟು ಒಟ್ಟಿಗೆ ಕೂತು ಸಿನಿಮಾನ ನೋಡಿ ಕಣ್ ತುಂಬಿಕೊಂಡು ಸಿನಿಮಾಯಿಂದ ಆಚೆ ಹೋಗ್ಬೇಕಾದ್ರೆ ತುಂಬಾ ವಿಷಯಗಳ ಬಗ್ಗೆ ಮಾತಾಡ್ತೀರಾ. ನಿಮ್ಗೆ ನಾನು ಸಿನಿಮಾ ನೋಡ್ಕೊಂಡ್ ಬಂದವ್ರದೆಲ್ಲ ಈಗ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಅಥವಾ ಊಟಕ್ಕೆ ಅಲ್ಲಿ ಇಲ್ಲಿ ಕೂತಾಗ ಒಂದಿಷ್ಟು ಸೀನ್ಗಳು, ಒಂದಿಷ್ಟು ವಿಷಯಗಳ ಬಗ್ಗೆ ನಿರಂತರವಾಗಿ ಮಾತಾಡ್ತಾನೆ ಇದ್ರು ಅವರು. ಸೊ ಹಂಗೆ ಸಿನಿಮಾದಲ್ಲಿ ಕಾಡುವಂತ ಅಂಶಗಳು ತುಂಬಾ ಇದೆ. ಸೊ ಫ್ಯಾಮಿಲಿ ಜೊತೆ ಬನ್ನಿ ಧೈರ್ಯವಾಗಿ, ಒಂದು ಒಳ್ಳೆ ಸಿನಿಮಾ, ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ. ಒಂದ್ ಕಡೆ ದಾಳಿ ಅವರು ಅಬ್ಬರ್ಸ್ತಾ ಇದ್ದಾರೆ, ಚಿಟ್ಟೆ ಅವರು ಅಬ್ಬರ್ಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಒಳ್ಳೇದಾಗಬೇಕು, ಅವ್ರು ಗೆಲ್ಬೇಕು ಅಂತ. ನಮ್ ಚಿಟ್ಟೆಗೆ ಒಂದು ಲವ್ಲಿ ಹಿಟ್ ಬರ್ಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಅಂಡ್ ಹೆಂಗ್ ಮೈನಸ್ ಆಗುತ್ತೆ ಈಗ ನಾವು ಇರೋ ಇದ್ರಲ್ಲಿ ಎರಡೂ ಸಿನಿಮಾ ಜನ ಬಂದು ಎರಡೂ ಸಿನಿಮಾನು ವರ್ಕ್ ಆದ್ರೆ ದಟ್ಸ್ ಗುಡ್ ಫಾರ್ ದ ಇಂಡಸ್ಟ್ರಿ ಅಲ್ಲ. ಸೊ ಎರಡೂ ಸಿನಿಮಾ ಚೆನ್ನಾಗಾಗ್ಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಸರ್, ಆಸ್ ಎ ಹೀರೋ ಆಗಿ ಇವಾಗಿನ ಸಿಚುವೇಶನ್ ಅಲ್ಲಿ ಜನ ಥಿಯೇಟರ್ ಬರ್ತಾರೆ ಅಂತ ಒಂದು ಕಷ್ಟ ಇದೆ ಸರ್, ಅಂದ್ರೆ ಡೌಟ್ ಇದೆ, ಭಯ ಇದೆ ಎಲ್ಲರಿಗೂ. ಒಳ್ಳೆ ಸಿನಿಮಾಗಳು ಬಂದಾಗ ಡೆಫಿನೆಟ್ಲಿ ಜನ ಸಿನಿಮಾಗೆ ಬಂದೇ ಇದಾರೆ, ಬರ್ತಾರೆ, ಖಂಡಿತ ಬರ್ತಾರೆ. ಅಂಡ್ ಫೈನಲ್ ಸರ್, ಈ ಕೋಟಿ ಸಿನಿಮಾ ರಿಲೀಸ್ ಆಗಿದೆ. ಸೊ ನೆಕ್ಸ್ಟ್ ಪ್ಲಾನ್ಸ್ ಅಂದ್ರೆ ಪ್ರಮೋಷನ್ಸ್ ಮುಂದುವರಿಸಿದ್ರೆ ಹೇಗೆ? ಬೇರೆ ಅಲ್ಲ, ಖಂಡಿತ ಮಾಡ್ತಾನೆ ಇದೀವಿ. ಸೊ ಅಂಡ್ ಮೀಡಿಯಾಗೂ ನನ್ಗೆ ಅದೇ ರಿಕ್ವೆಸ್ಟ್, ಒಂಚೂರು ಒಂದು ಒಳ್ಳೆ ಸಿನಿಮಾ ಬಂದಿದೆ ಅನ್ನೋದನ್ನ ದಯವಿಟ್ಟು ಜನಕ್ಕೆ ತಲುಪಿಸಿ. ಒಂಚೂರು ಸಿನಿಮಾ ಕಡೆಗೂ ಜನಗಳ ಫೋಕಸ್ ಅನ್ನ ಒಂಚೂರು ಡೈವರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡು. ಎಲ್ಲದೂ ಒಂದೊಂದು ಫೇಸ್. ಐ ಥಿಂಕ್ ದಿಸ್ ಟು ಶಾಲ್ ಪಾಸ್. ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಬಂದು ಚಿತ್ರರಂಗನ ಇನ್ನು ಒಳ್ಳೊಳ್ಳೆ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ದಿನಗಳು ಬರುತ್ತೆ. ಥ್ಯಾಂಕ್ ಯು.